ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು ಆರಂಭಿಕ ಸಮಾಜ ಅಂತಕ್ಕಂಥ ಒಂದು ಪಾಠದ ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡೋಣ. ಹಾಗಾದರೆ ಈಗಾಗಲೇ ಹಿಂದಿನ ಒಂದು ಅವಧಿಯಲ್ಲಿ ಈ ಪ್ರಾಗೈತಿಹಾಸಿಕ ಕಾಲ ಅಂತಕ್ಕಂಥ ಒಂದು ಕಾಲದಲ್ಲಿ 3 ಹಂತಗಳನ್ನು ನಾವು ತಿಳಿದುಕೊಂಡಿದ್ವಿ. ಆ 3 ಹಂತಗಳು ಯಾವುವು ಅಂತಂದರೆ, 1 ಹಳೆಯ ಶಿಲಾಯುಗ, 2 ಮಧ್ಯಶಿಲಾಯುಗ, 3 ನವಶಿಲಾಯುಗ ಅಂತೇಳಿ ಅವುಗಳನ್ನು ನಾವು ಕರಿತಾ ಇದ್ದೀವಿ. ಹಾಗಾದರೆ ಇದಕ್ಕಿಂತ ಹಿಂದಿನ ಒಂದು ಅವಧಿಯಲ್ಲಿ ನಾವು ಹಳೆಯ ಶಿಲಾಯುಗದಲ್ಲಿ ಮಾನವನ ಒಂದು ಬೆಳವಣಿಗೆ ಯಾವ ತೆರನಾಗಿ ನಡೀತು ಅಂತಕ್ಕಂಥದ್ರ ಕುರಿತು ಅಧ್ಯಯನವನ್ನ ಮಾಡಿದ್ದೀವಿ. ಹಾಗಾದರೆ ಈಗ ಈ ಹಳೆಯ ಶಿಲಾಯುಗದಲ್ಲಿ ಮಾನವ ಅಲೆಮಾರಿಯಾಗಿದ್ದ, ಕಲ್ಲಾಸರೆಗಳಲ್ಲಿ ಮತ್ತು ಗವಿಗಳಲ್ಲಿ ಆತ ವಾಸಿಸ್ತಾ ಇದ್ದ, ಗೆಡ್ಡೆ ಗೆಣಸುಗಳನ್ನ, ಹಣ್ಣು ಹಂಪಲುಗಳನ್ನ ಆತ ಆಹಾರವನ್ನಾಗಿ ಆತ ಉಪಯೋಗಿಸ್ತಾ ಇದ್ದ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಂಡಿದ್ವಿ. ಆತನಿಗೆ ಬೆಂಕಿಯ ಪರಿಚಯ ಕೂಡ ಇತ್ತು ಅಂತಕ್ಕಂಥದ್ದು ಕೂಡ ನಾವು ತಿಳಿದುಕೊಂಡಿದ್ವಿ. ಹಾಗಾದರೆ ಅದರಲ್ಲಿ 2ನೇದಾಗಿ ಬರ್ತಕ್ಕಂಥದ್ದು ಮಧ್ಯಶಿಲಾಯುಗದ ಕುರಿತು ಈಗ ನಾವೇನು ಮಾಡೋಣ, ಅಧ್ಯಯನವನ್ನ ಮಾಡೋಣ. ಹಾಗಾದರೆ ಈ ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗ ಈ 2 ಯುಗದ ನಡುವಿನ ಒಂದು ಸ್ಥಿತ್ಯಂತರ ಕಾಲವನ್ನ ನಾವೇನು ಕರಿತಾ ಇದ್ದೀವಿ, ಮಧ್ಯಶಿಲಾಯುಗ ಅಂತೇಳಿ ಕರೀತಾ ಇದ್ದೀವಿ. ನೋಡಿ ಮಕ್ಕಳೇ, ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಒಂದು ಸ್ಥಿತ್ಯಂತರ ಕಾಲಕ್ಕೆ ನಾವೇನು ಕರಿತಾ ಇದ್ದೀವಿ, ಮಧ್ಯಶಿಲಾಯುಗ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ಈ ಮಧ್ಯಶಿಲಾಯುಗದಲ್ಲಿ ಮಾನವ ದೊಡ್ಡ ದೊಡ್ಡ ಒಂದು ಉಪಕರಣಗಳನ್ನ, ಶಿಲಾ ಉಪಕರಣಗಳನ್ನ ಬಳಸುವ ಬದಲು ಏನು ಮಾಡಿದ್ಪ ಅಂದ್ರ ಕೌಶಲ್ಯಭರಿತವಾಗಿರ್ತಕ್ಕಂಥ ಒಂದು ಕಿರು ಶಿಲಾ ಆಯುಧಗಳನ್ನು ಬಳಸಲಿಕ್ಕೆ ಆತ ಪ್ರಾರಂಭ ಮಾಡಿದ. ನೋಡಿ ಮಕ್ಕಳೇ, ಪ್ರಾಚೀನ ಕಾಲದಲ್ಲಿ ಮನುಷ್ಯ ಏನು ಮಾಡ್ತಾ ಇದ್ದ ಅಂದ್ರೆ ದೊಡ್ಡ ದೊಡ್ಡ ಉಪಕರಣಗಳನ್ನು ಆತ ಬಳಸ್ತಾ ಇದ್ದ, ಶಿಲಾ ಉಪಕರಣಗಳು ಅಂತೇಳಿ ಅವುಗಳನ್ನು ಕರೀತಾ ಇದ್ದರು. ಹಾಗಾದ್ರೆ ಈ ಮಧ್ಯಶಿಲಾಯುಗದ ಒಂದು ಅವಧಿಯಲ್ಲಿ ಆತ ಈ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನ ಬಳಸುವ ಬದಲು ಏನ್ ಮಾಡಿದ, ಕೌಶಲ್ಯಭರಿತವಾಗಿರ್ತಕ್ಕಂಥ ಕಿರು ಶಿಲಾ ಆಯುಧಗಳನ್ನು ಆತ ಬಳಸಲಿಕ್ಕೆ ಆತ ಪ್ರಾರಂಭ ಮಾಡಿದ. ಹೀಗಾಗಿ ಈ ಒಂದು ಕಾಲವನ್ನ ಸೂಕ್ಷ್ಮ ಶಿಲಾಯುಗ ಅಂತೇಳಿ ಅದನ್ನ ಕರೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಕಿರು ಆಯುಧಗಳನ್ನ ಆತ ಈ ಬಾಣದ ಒಂದು ತುದಿಗೆ ಅಥವಾ ಕಟ್ಟಿಗೆಯ ಒಂದು ತುದಿಗೆ ಆತ ಏನು ಮಾಡಿದ, ಬರ್ಚಿಯಂತೆ ಬಳಸಿ ಬೇಟೆಯಾಡಲಿಕ್ಕೆ ಆತ ಪ್ರಾರಂಭವನ್ನ ಮಾಡಿದ. ನೋಡಿ ಮಕ್ಕಳೇ, ಆಹಾರಕ್ಕಾಗಿ ಅಲಿತಾ ಇರತಕ್ಕಂಥ ಈ ಮಾನವ ಈ ಮಧ್ಯಶಿಲಾಯುಗದ ಒಂದು ಕಾಲದಲ್ಲಿ ಆತ ಏನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಈ ಕಿರು ಆಯುಧಗಳನ್ನ ಏನು ಮಾಡಿದ, ಈ ಬಾಣದ ಒಂದು ತುದಿಗೆ ಅಥವಾ ಕಟ್ಟಿಗೆಯ ಒಂದು ತುದಿಗೆ ಅವುಗಳನ್ನ ಸಿಕ್ಕಿಸಿ ಆ ಬರ್ಚಿಯಂತೆ ಆತ ಅವುಗಳನ್ನ ಬಳಸಲಿಕ್ಕೆ ಆತ ಪ್ರಾರಂಭ ಮಾಡಿದ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ಅವತ್ತಿನ ಒಂದು ಕಾಲದಲ್ಲಿ ಈ ಕಾಡಿನಲ್ಲಿ ಸಿಗತಕ್ಕಂಥ ಈ ಕಾಡು ಧಾನ್ಯಗಳನ್ನ ಆಹಾರಕ್ಕಾಗಿ ಆತ ಉಪಯೋಗಿಸಲಿಕ್ಕೆ ಪ್ರಾರಂಭ ಮಾಡಿದ. ಆ ಕಾಡು ಧಾನ್ಯಗಳನ್ನ ಆತ ಸಂಗ್ರಹಿಸಿ ಇಟ್ಟುಕೊಳ್ಳಲಿಕ್ಕೆ ಆತ ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಧಾನ್ಯಗಳನ್ನಾಗಲಿ ಬೇಟೆಗಳಾಗಲಿ ಆತನಿಗೆ ನಿರಂತರವಾಗಿ ಅವತ್ತಿನ ಕಾಲದಲ್ಲಿ ದೊರಕ್ತಾ ಇರಲಿಲ್ಲ. ಹೀಗಾಗಿ ಆತ ಏನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತಂದ್ರೆ, ಅನೇಕ ವೇಳೆ ಆತ ಹಸಿವಿನಿಂದ ಕಾಲವನ್ನು ಕಳೀತಾ ಇರತಕ್ಕಂಥ ಒಂದು ಸಂದರ್ಭ ಕೂಡ ಆತನಿಗೆ ಒದಗಿ ಬಂತು. ಹೀಗಾಗಿ ಆತ ಏನು ಮಾಡಿದ ಅಂತಂದ್ರೆ, ಇವರು ಕಂಡುಕೊಂಡಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಒಂದು ಮಾರ್ಗ ಏನು ಅಂತಂದ್ರೆ, ಅವತ್ತಿನ ಕಾಲದಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಈ ಬೇಟೆಯನ್ನು ಆಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗಾಯಗೊಂಡಿರ್ತಕ್ಕಂಥ ಒಂದು ಪ್ರಾಣಿಗಳನ್ನ ತೆಗೆದುಕೊಂಡು ಬಂದು, ಅಂದ್ರೆ ಬದುಕುಳಿದಿರ್ತಕ್ಕಂಥ ಒಂದು ಪ್ರಾಣಿಗಳನ್ನ ತೆಗೆದುಕೊಂಡು ಬಂದು ತಾವಿರತಕ್ಕಂಥ ಒಂದು ಪ್ರದೇಶದಲ್ಲಿ ಅವುಗಳನ್ನ ಸಾಕಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗೆ ಸಾಕಿ ಇಟ್ಟುಕೊಂಡಿರ್ತಕ್ಕಂಥ ಆ ಪ್ರಾಣಿಗಳನ್ನ ಯಾವ ಒಂದು ಕಾಲದಲ್ಲಿ ಆಹಾರ ಅಂತಕ್ಕಂಥದ್ದು ಸಿಗುವುದಿಲ್ಲವೋ ಅಂತಹ ಒಂದು ಸಂದರ್ಭದಲ್ಲಿ ಆ ಪ್ರಾಣಿಗಳನ್ನ ಏನ್ ಮಾಡಲಿಕ್ಕೆ, ಆಹಾರವನ್ನಾಗಿ ಅವರು ಉಪಯೋಗ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು ಅಂತೇಳಿ ನಮಗೆ ತಿಳಿದು ಬರ್ತಾ ಇದೆ. ಹೀಗೆ ಪ್ರಾರಂಭವಾಗಿರತಕ್ಕಂಥ ಈ ಮಧ್ಯಶಿಲಾಯುಗ
ತದನಂತರದಲ್ಲಿ ಮನುಷ್ಯ ಏನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವ ಅಂದ್ರೆ ನಿಧಾನವಾಗಿ ಈ ಪಶುಪಾಲನೆಯನ್ನ ಮಾಡಲಿಕ್ಕೆ ಆತ ಪ್ರಾರಂಭ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಮಾನವರು ತಮ್ಮ ಮತ್ತು ಪಶುಗಳ ಒಂದು ಆಹಾರಕ್ಕಾಗಿ ಅಲಿದಾಡ್ತಾ ಇದ್ರು ಅಂತ ಹೇಳಿ ಕೂಡ ಕಂಡು ಬರ್ತಾ ಇದೆ. ಈ ಬಿಡುವಿನ ಒಂದು ವೇಳೆಯಲ್ಲಿ ಆ ಬೀಡು ಬಿಟ್ಟಿರ್ತಕ್ಕಂಥ ಒಂದು ಸ್ಥಳಗಳ ಒಂದು ಕಲ್ಲಾಸರೆಗಳಲ್ಲಿ ಅವರು ಮತ್ತು ಕಲ್ಲಾಸರೆಗಳ ಮೇಲೆ ಆ ಚಿತ್ರಗಳನ್ನು ಬಿಡಿಸಲಿಕ್ಕೆ ಪ್ರಾರಂಭ ಮಾಡಿದರು. ತಮಗೆ ಸಿಗತಕ್ಕಂಥ ಒಂದು ಬಿಡುವಿನ ಅವಧಿಯಲ್ಲಿ ಆ ಕಲ್ಲಿನ ಮೇಲೆ ಅನೇಕ ಚಿತ್ರಗಳನ್ನು ಬಿಡಿಸಲಿಕ್ಕೆ ಪ್ರಾರಂಭ ಮಾಡಿದರು. ಬೇಟೆನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅನೇಕ ಪ್ರಾಣಿಗಳನ್ನ ಅವರು ಕೊಲ್ತಾ ಇದ್ರು. ಇನ್ನು ಬದುಕುಳಿದಿರತಕ್ಕಂಥ ಆ ಪ್ರಾಣಿಗಳನ್ನ ತೆಗೆದುಕೊಂಡು ಬಂದು ಅವುಗಳನ್ನು ಕೂಡ ಸಾಕಲಿಕ್ಕೆ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಮಾಡಿದರು. ಯಾವ ಒಂದು ಕಾಲದಲ್ಲಿ ಆಹಾರ ಅಂತಕ್ಕಂಥದ್ದು ದೊರಕೋದಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಆ ಸಾಕಿರ್ತಕ್ಕಂಥ ಒಂದು ಪ್ರಾಣಿಗಳನ್ನ ಆಹಾರವನ್ನಾಗಿ ಅವರು ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಅವತ್ತಿನ ಒಂದು ಕಾಲದಲ್ಲಿ ಅವರಿಗೆ ಬೆಂಕಿಯ ಒಂದು ಪರಿಚಯ ಕೂಡ ಇತ್ತು ಅಂತಕ್ಕಂಥದ್ದನ್ನ ಈಗಾಗಲೇ ನಾವು ತಿಳಿದುಕೊಂಡಿದ್ದೀವಿ. ಹಾಗಾದ್ರೆ ಈ ಒಂದು ಕಾಲದ ಒಂದು ನೆಲೆಗಳಲ್ಲಿ ಮಧ್ಯಪ್ರದೇಶದ ಭೀಮ್ಬೆಟ್ಟ ಅಂತಕ್ಕಂಥ ಒಂದು ಸ್ಥಳ, ಆದಮ್ಗರ್ ಅಂತಕ್ಕಂಥ ಒಂದು ಸ್ಥಳ, ನಮ್ಮ ಕರ್ನಾಟಕ ರಾಜ್ಯದ ಬ್ರಹ್ಮಗಿರಿ ಆಗಿರ್ಬೋದು, ಕನಗನಹಳ್ಳಿ ಆಗಿರ್ಬೋದು, ರಾಜಸ್ಥಾನದಲ್ಲಿ ಕಂಡು ಬರತಕ್ಕಂಥ ಭಾಗೌರ್, ಗಣೇಶ್ವರ್, ಈ ಪಶ್ಚಿಮ ಬಂಗಾಳದ ಬಿಲ್ ಧಾನ್ಪುರ್ ಅಂತಕ್ಕಂಥ ಒಂದು ಸ್ಥಳ, ಆಂಧ್ರ ಪ್ರದೇಶದ ಈ ಬಾನ್ ಪಸಾರಿ ಅಂತಕ್ಕಂಥ ಒಂದು ಸ್ಥಳ, ಇವೆಲ್ಲ ಪ್ರದೇಶಗಳಲ್ಲಿ ಅವತ್ತಿನ ಕಾಲದಲ್ಲಿ ಈ ಮಾನವರು ಅಂತಕ್ಕಂಥವರು ವಾಸಸ್ತಾ ಇದ್ರು ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಹೀಗೆ ಈ ಮಧ್ಯ ಶಿಲಾಯುಗದಲ್ಲಿ ಈ ಮಾನವನ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇನ್ನ ಮೂರನೇದಾಗಿ ಬರ್ತಕ್ಕಂಥದ್ದು ನವಶಿಲಾಯುಗ ಅಂತೇಳಿ ಅದನ್ನ ಕರೀತಾ ಇದ್ದಾರೆ. ಈ ನವಶಿಲಾಯುಗದಲ್ಲಿ ಈ ಮಾನವನ ಒಂದು ಬೆಳವಣಿಗೆ ವಿಕಾಸ ಅಂತಕ್ಕಂಥದ್ದು ಯಾವ ರೀತಿ ಆಯಿತು ಅನ್ನೋದನ್ನ ನಾವು ಈಗ ತಿಳ್ಕೊಳ್ಬೇಕಾಗ್ತದೆ. ಹಾಗಾದ್ರೆ ಈ ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರು ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅವರು ಬೇಟೆಯನ್ನು ಆಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಸಿಗ್ತಕ್ಕಂಥ ಆ ಪ್ರಾಣಿಗಳನ್ನ ತೆಗೆದುಕೊಂಡು ಬಂದು ಅವುಗಳನ್ನು ಕೂಡ ಸಾಕಲಿಕ್ಕೆ ಪ್ರಾರಂಭ ಮಾಡಿದರು ಅಂತೇಳಿ ನಮಗೆ ತಿಳಿತಾ ಇದೆ. ಪಶುಪಾಲಕರಾಗಿದ್ದರಿಂದ ಅವರಿಗೂ ಮತ್ತು ಪಶುಗಳಿಗೂ ಆಗಾಗ ಆಹಾರದ ಒಂದು ಅಭಾವ ಅಂತಕ್ಕಂಥದ್ದು ಉಂಟಾಗಲಿಕ್ಕೆ ಪ್ರಾರಂಭ ಆಯಿತು. ಮಕ್ಕಳೇ, ಈ ನವಶಿಲಾಯುಗದಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆ ಏನು ಅಂತಂದ್ರೆ, ಮಧ್ಯಶಿಲಾಯುಗದಲ್ಲಿ ಮಾನವ ಆಹಾರಕ್ಕಾಗಿ ಅಲೆದಾಡ್ತಾ ಇದ್ದ, ಬೇಟೆಯಾಡುವುದನ್ನ ಆತ ಕಲಿತ, ಕಿರು ಆಯುಧಗಳನ್ನ ಬಳಕೆ ಮಾಡಲಿಕ್ಕೆ ಆತ ಕಲಿತ. ತದನಂತರದಲ್ಲಿ ಅವರು ಪಶುಪಾಲಕರು ಕೂಡ ಆದರು ಅಂತಕ್ಕಂಥ ವಿಷಯವನ್ನ ನಾವು ತಿಳ್ಕೊಂಡಿದ್ದೀವಿ. ಹೀಗೆ ಮಧ್ಯಶಿಲಾಯುಗದ ಒಂದು ಮಾನವರು ಪಶುಪಾಲಕರಾಗಿದ್ದರಿಂದ ಅವರು ಸಾಕಿರ್ತಕ್ಕಂಥ ಪಶುಗಳಿಗೂ ಇವರಿಗೂ ಕೂಡ ಆಹಾರದ ಒಂದು ಕೊರತೆ ಅಂತಕ್ಕಂಥದ್ದು ಉಂಟಾಗಲಿಕ್ಕೆ ಪ್ರಾರಂಭ ಆಯಿತು. ಆದ್ದರಿಂದ ಆ ಒಂದು ಜನರು ಆಹಾರಕ್ಕಾಗಿ ಅಲಿಯುವುದನ್ನು ಬಿಟ್ಟು ಏನು ಮಾಡಿದರು ಅಂತಂದ್ರೆ, ಈ ನವಶಿಲಾಯುಗದಲ್ಲಿ ಆಹಾರದ ಒಂದು ಉತ್ಪಾದನೆಗೆ ಅವರು ಮುಂದಾದರು ಅಂತೇಳಿ ಹೇಳ್ತಾ ಇದ್ದಾರೆ. ಯಾವ ರೀತಿ ನಾವು ಆಹಾರವನ್ನು ಉತ್ಪಾದನೆ ಮಾಡಿಕೊಳ್ಳಬೇಕು, ಇಲ್ಲೇ ಇದ್ದುಕೊಂಡು ಅಲಿದಾಡೋದನ್ನ ಬಿಟ್ಟು ನಾವು ಆಹಾರವನ್ನ ಯಾವ ರೀತಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಈ ನವಶಿಲಾಯುಗದಲ್ಲಿ ಮಾನವರು ಏನ್ ಮಾಡಿದ್ರು, ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹೀಗಾಗಿ ಅವತ್ತಿನ ಒಂದು ಕಾಲದಲ್ಲಿ ಅನೇಕ ನದಿಗಳ ಒಂದು ತೀರ ಪ್ರದೇಶಗಳಲ್ಲಿ ಫಲವತ್ತಾಗಿರ್ತಕ್ಕಂಥ ಒಂದು ಮೆಕ್ಕಲ ಮಣ್ಣು ಅಂತಕ್ಕಂಥದ್ದು ಇರತಕ್ಕಂಥದ್ದು ಅವರಿಗೆ ಕಂಡು ಬಂತು. ಆ ಒಂದು ಪ್ರದೇಶದಲ್ಲಿ ಅವರು ಕೃಷಿಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದರು. ನದಿಗಳ ಒಂದು ಮುಖಜ ಭೂಮಿಯಲ್ಲಿ ಅವರು ಏನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ಕೃಷಿಯನ್ನ ವ್ಯವಸಾಯವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ಒಂದು ಪ್ರದೇಶದಲ್ಲಿ ಅನೇಕ ಬೆಳೆಗಳನ್ನು ಕೂಡ ಬೆಳಲಿಕ್ಕೆ ಅವರು ಪ್ರಾರಂಭ ಮಾಡಿದರು. ಇದರಿಂದ ಏನಾಯಿತು ಅಂದ್ರೆ, ಈ ಮಾನವರಿಗೂ ಕೂಡ ಆಹಾರದ ಒಂದು ಅಭಾವ ಅಂತಕ್ಕಂಥದ್ದು ಕಂಡು ಬರಲಿಲ್ಲ. ಜೊತೆಗೆ ಮೇವು ಅಂತಕ್ಕಂಥದ್ದು ಕೂಡ ಆ ಪ್ರಾಣಿಗಳಿಗೆ ದೊರಕಲಿಕ್ಕೆ ಪ್ರಾರಂಭವಾಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗೆ ಅಲೆಮಾರಿ ಬದುಕನ್ನ ತೊರೆದು ಮಾನವ ಏನು ಮಾಡಿದ, ಈ ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ಆತ ನೆಲೆಸಲಿಕ್ಕೆ ಪ್ರಾರಂಭ ಮಾಡಿದ. ಹೀಗೆ ಕೃಷಿ ಅಂತಕ್ಕಂಥದ್ದು ಅವತ್ತಿನ ಒಂದು ಕಾಲದಲ್ಲಿ ಸಂಸ್ಕೃತಿ ಮತ್ತು ಈ ನಾಗರಿಕತೆಗಳ ಒಂದು ಉದಯಕ್ಕೆ ಅದು ಮೊದಲ ಹೆಜ್ಜೆಯಾಯಿತು ಅಂತೇಳಿ ಇತಿಹಾಸ
ಇತಿಹಾಸಕಾರರು ನಮಗೆ ಹೇಳ್ತಾ ಇದ್ದಾರೆ. ಭಾರತದ ಒಂದು ಉಪಖಂಡದಲ್ಲಿ ಈ ಕೃಷಿಯ ಒಂದು ಆರಂಭಿಕ ಪೂರ್ವಗಳು ಎಲ್ಲಿ ಕಂಡು ಬರ್ತಾ ಇದ್ದಾವ ಅಂತಂದ್ರೆ ಅದು ಪಾಕಿಸ್ತಾನದ ಒಂದು ಮೆಹರ್ಗರ್ ಅಂತಕ್ಕಂಥ ಒಂದು ಸ್ಥಳಗಳಲ್ಲಿ ಅವು ಕಂಡು ಬಂದಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ಜನರು ವಾಸಕ್ಕೆ ವನ ಇಟ್ಟಿಗೆಗಳಿಂದ ಮನೆಗಳನ್ನ ನಿರ್ಮಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಕಾಶ್ಮೀರದ ಈ ಬುರ್ಜ್ ಹೋಮ್ ಅಂತಕ್ಕಂಥ ಒಂದು ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನ ನಿರ್ಮಿಸಿಕೊಂಡಿದ್ದರು ಅಂತೇಳಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಈ ಆಧುನಿಕ ಕಾಲದಲ್ಲಿ ಮಾನವ ಏನು ಮಾಡ್ತಾ ಇದ್ದಾನೆ, ಈ ನೆಲದ ಒಂದು ಬುಡದಲ್ಲಿ ಸುರಂಗ ಮಾರ್ಗಗಳನ್ನ ತೆರಿತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಸುರಂಗ ಮಾರ್ಗಗಳನ್ನ ತೆಗೆದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆ ರೀತಿಯಲ್ಲಿ ಪ್ರಾಚೀನ ಕಾಲದಲ್ಲಿ ಬದುಕ್ತಾ ಇರತಕ್ಕಂಥ ಈ ಮಾನವ ಏನು ಮಾಡ್ತಾ ಇದ್ದ ಅಂತಂದ್ರೆ ಈ ನೆಲದೊಳಗೆ ಗುಹೆಗಳನ್ನ ಆತ ನಿರ್ಮಿಸಿಕೊಂಡಿದ್ದ ಅಂತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಹೀಗೆ ಕೃಷಿಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಈ ಮಾನವ ಅನೇಕ ಧಾನ್ಯಗಳನ್ನ ಸಂಗ್ರಹಿಸಿರ್ತಕ್ಕಂಥ ಒಂದು ಕಾರ್ಯದಲ್ಲಿ ಕೂಡ ಆತ ನಿರತನಾದ ಅಂತಕ್ಕಂಥದ್ದನ್ನ ನಾವು ತಿಳ್ಕೋಬೇಕಾಗ್ತದ. ಕೈಯಿಂದ ಮಾಡಿರ್ತಕ್ಕಂಥ ಈ ಮಣ್ಣಿನ ಮಡಿಕೆಯನ್ನ ಮಾಡತಕ್ಕಂಥ ಒಂದು ವಿಧಾನವನ್ನು ಕೂಡ ಈ ನವಶಿಲಾಯುಗದಲ್ಲಿ ಆತ ಕಂಡುಕೊಂಡ. ಆರಂಭಿಕ ಒಂದು ಹಳ್ಳಿಗಳು ಅವತ್ತಿನ ಕಾಲದಲ್ಲಿ ಬೀಸುವ ಒಂದು ಸಾಧನಗಳನ್ನು ಕೂಡ ಬಳಕೆಗೆ ತಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಕಾಲದಲ್ಲಿ ಈ ಆರಂಭಿಕ ಒಂದು ಈ ಏಳಿಗೆಗಳು ಅಂತಕ್ಕಂಥವು, ಹಳ್ಳಿಗಳು ಅಂತಕ್ಕಂಥವು ಅವತ್ತಿನದಲ್ಲಿ ಕಂಡು ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ತರನಾಗಿ ಈ ಪರಿಚಯವಾಗಿರ್ತಕ್ಕಂಥ ಈ ಗುಣಾತ್ಮಕ ಮತ್ತು ವೈವಿಧ್ಯಮಯ ಈ ಮಡಿಕೆಗಳ ಒಂದು ತಯಾರಿಕೆ ಅಂತಕ್ಕಂಥದ್ದು ನವಶಿಲಾಯುಗದಲ್ಲಿ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಆಯುಧಗಳನ್ನ ಚೆನ್ನಾಗಿ ಉಜ್ಜಿ ಅವುಗಳನ್ನ ನಯಗೊಳಿಸುವಂತ ಒಂದು ಕೌಶಲ್ಯವನ್ನು ಮಾನವರು ಅವತ್ತಿನ ಕಾಲದಲ್ಲಿ ಪಡೆದುಕೊಂಡರು ಅಂತೇಳಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಕೈಗೊಡಲಿ ಇರಬಹುದು, ಮೊಳೆಗಳಿಂದ ತಯಾರಿಸಿರ್ತಕ್ಕಂಥ ಈ ಆಯುಧಗಳನ್ನ ಬಳಸಲಿಕ್ಕೆ ಅವತ್ತಿನ ಕಾಲದಲ್ಲಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ನವಶಿಲಾಯುಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು ಮುಂತಾದ ಸ್ಥಳಗಳಲ್ಲಿ ಅವರು ವಾಸವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ಈ ನವಶಿಲಾಯುಗ ಅಂತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಈ ಮಾನವರ ಒಂದು ಬೆಳವಣಿಗೆಗೆ ಅದು ಕಾರಣ ಆಯಿತು ಅಂತೇಳಿ ನಾವು ತಿಳಿದುಕೊಳ್ಳಬೇಕಾಗ್ತದ. ಹಾಗಾದ್ರೆ ಇಲ್ಲಿವರೆಗೆ ನಾವು ಈ ಪ್ರಾಗೈತಿಹಾಸ ಕಾಲದಲ್ಲಿ ಇರತಕ್ಕಂಥ ಈ 3 ಹಂತಗಳು, ಮೊದಲನೆಯದು ಹಳೆಯ ಶಿಲಾಯುಗ, ಎರಡನೆಯದು ಮಧ್ಯಶಿಲಾಯುಗ, ಮೂರನೆಯದು ನವಶಿಲಾಯುಗದಲ್ಲಿ ಈ ಮಾನವರ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಯಾವ ರೀತಿ ಆಯಿತು ಅನ್ನೋದ್ರ ಕುರಿತು ಸವಿರವಾಗಿ ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ನಾವು ಮಾಡಿದ್ದೀವಿ. ಹಾಗಾದರೆ ನಿಮಗೆ ಈ ಒಂದು ಅವಧಿಯಲ್ಲಿ ಮಣಿಗೆಲಸ ಅಂತಂದ್ರೆ ಏನು ಅಂತಂದ್ರೆ ಈ ಸೂಕ್ಷ್ಮ ಶಿಲಾಯುಗ ಅಂತೇಳಿ ಯಾವ ಕಾಲವನ್ನ ಕರೀತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೀವು ಬರೀಬೇಕಾಗ್ತದ. ಸೂಕ್ಷ್ಮ ಶಿಲಾಯುಗವೆಂದು ಯಾವ ಒಂದು ಯುಗವನ್ನ ಕರೀತಾ ಇದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.